ಬೆಟ್ಟಕ್ಕೆ ಹೆಂಗೆ ಹೋಗೋದು? ಬೆಟ್ಟ ಹಿಂಗ ಹತ್ರ ಬಂದು 800 ಮೀಟರ್ಸ್ ತೋರಿಸ್ತಾ ಇದೆ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಗಾಡಿನೂ ಚೆನ್ನಾಗಿ ಓಡ್ತಾ ಇದೆ ರೇಂಜರಲ್ಲಿ. ಬೆಟ್ಟ ಇಲ್ಲಿಂದನೇ ಕಾಣ್ತಾ ಇದೆ ನೋಡಿ. ಆ ಕಡೆಯಿಂದಲೂ ಯಾವುದೋ ದಾರಿ ಇದೆ. ಒಂದು 2 ವೀಲರ್ ಬರ್ತಾ ಇದೆ. ಈ ದಾರಿನೇ ಅಲ್ಲಿ ಹೋಗುತ್ತೆ ಅನ್ಸುತ್ತೆ. 2 ವೀಲರ್ ಕಾಣ್ತು. ಆ ಕಡೆಯಿಂದ ಒಂದು ದಾರಿ ಇದೆ ನೋಡಿ. ಚೆನ್ನಾಗಿದೆ ಇದು ರೋಡು. ಒಳ್ಳೆ ಅನುಭವ ಇದೆ. ಬ್ಯೂಟಿಫುಲ್. ಚಕ್ಕರ್ಲು ಹಿಲ್ಸ್ ಅಂತ ಬಂದಿರೋದು ಇವತ್ತು. 63 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ರೋಡ್ ಸ್ಟ್ರೈಟ್ ಆಗಿದೆ. ಅಲ್ಲಿ ಹೊಸೂರು ಆದಮೇಲೆ ಸಿಪ್ಕಾಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರುತ್ತೆ. ಅಲ್ಲಿ ಲೆಫ್ಟ್ ಅಂತ ತೊಗೊಂಡ್ರೆ ಹಾಗೆ ಒಂದು ಹಳ್ಳಿಗೆ ಬರುತ್ತೆ. ಹಳ್ಳಿ ಒಳಗಡೆನೇ ದೇವಸ್ಥಾನ. ಹಿಂದುಗಡೆ ಕಾಣ್ತಿದ್ದಿಲ್ಲ ಅದೇ ಬೆಟ್ಟ. ಹತ್ತೋಣ ಬನ್ನಿ. ಸ್ಟಾರ್ಟಿಂಗ್ ಒಂದು 4 ಮೆಟ್ಲಿದೆ. ಆಮೇಲೆ ಎಲ್ಲ ಕಲ್ಲುಗಳು ಹಾಕಿದ್ದಾರೆ. ಎಷ್ಟು ಎಲಿವೇಶನ್ ಬಂದ್ಬಿಡ್ತು ನೋಡಿ. ತುಂಬ ಸ್ಟೀಪ್ ಇದೆ. ಹತ್ತದ ಇದ್ದಾಗಲೇ ಎಲಿವೇಶನ್ ಬಂದ್ಬಿಡ್ತು. 45 ಡಿಗ್ರಿ ಆ್ಯಂಗಲ್ ಇದೆ ಹೆಚ್ಚು ಕಡಿಮೆ. ಇಲ್ಲಿ ಗಾಡಿಗಳು ಬರ್ಬೋದು ನೋಡಿ. ರೋಡ್ ಕೂಡ ಇದೆ ಇಲ್ಲಿ. ಈ ಕಡೆಯಿಂದ ಹತ್ಕೊಂಡ್ಬಂದ್ವಿ. ಗಾಡಿ ಹೋಗೋಕ್ಕೂ ದಾರಿ ಇದೆ. ಈಸಿ. ಅಷ್ಟೇ ಬಂದೇ ಬಿಟ್ವಿ. ಒಂದು 10 ನಿಮಿಷ ಹತ್ತಬೇಕು ಮೇಲೆ. ಯಾರೂ ಇಲ್ಲ. ಪ್ರಶಾಂತವಾಗಿದೆ. ಹೇಗಿದೆ ನೋಡಿ ಬಂಡೆಗಳೆಲ್ಲ. ಎಲ್ಲ ಆಕಾರದಲ್ಲೂ ಇದ್ದಾವೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಸಹಜವಾಗಿದ್ದಾವೆ. ನ್ಯಾಚುರಲಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂದಕ್ಕಿಂತ ಒಂದು ಆಕಾರ. ಯಾರಾದರೂ ಮಾಡಿದಾರೋ ಇಲ್ಲ ತಾನೇ ಹೇಗಿದೆಯೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಅಂದವಾಗಿ.
ಒಳ್ಳೆ ಜಾಗ ಇದು. ಪುಟ್ಟ ಗುಡಿ ಇದೆ ಈ ಕಡೆನು. ಏನು ಬೀಗ ಏನು ಹಾಕಿಲ್ಲ, ಚಿಲ್ಕ ಇದೆ ಅಷ್ಟೇ. ಹೊತ್ತಿಗೆ ಹೋಗ್ತಾ ಇದೆ. 9 ಗಂಟೆ ಬೆಳಗ್ಗೆ. ಇನ್ನು ಹೆಂಗಿದೆ ಬಿಸಿಲು ಅಂದರೆ ಮಧ್ಯಾಹ್ನ 2 ಗಂಟೆ ಇದ್ದಂಗಿದೆ. ಉರಿ ಬಿಸಿಲು ಥರ ಇದೆ, ಶಾಖ ಅಷ್ಟು ತಾಪ. ನೋಡಿ ಗುಡಿ ಒಳಗಡೆ ಗುಡಿ ಒಳಗಡೆ ಎಷ್ಟು ಚೆನ್ನಾಗಿದೆ. ಒಳ್ಳೆ ಎಲ್ಲ ಊದಿನ ಕಡ್ಡಿ ವಾಸನೆ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಎಲ್ಲ ಪೂಜೆ ಮಾಡಿದ್ದಾರೆ, ಅದ್ಭುತ ಚೆನ್ನಾಗಿದೆ ಜಾಗ. ಅಲ್ಲಿ ನೋಡಿ ಮುನಿಗಳು ಆ ಬಂಡೆ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಿರೋ ಥರ ಎಷ್ಟು ಚೆನ್ನಾಗಿದೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ, ಏನು ಥಾಟ್ಫುಲ್ ಅಲ್ಲ. ಬ್ಯೂಟಿಫುಲ್ ವ್ಯೂ ಮಾತ್ರ ಇಲ್ಲಿಂದ ಚೆನ್ನಾಗಿದೆ. ಬೇಸಿಗೆಗಾಲ ಆದ್ದರಿಂದ ಸ್ವಲ್ಪ ಒಣಗೋಗಿರುವಾಗ ಕಾಣುತ್ತೆ. ಈ ಕಲ್ಲುಗಳು ನೋಡಿ ಹೆಂಗೆ ಕೂರಿಸಿದಾರೋ ಅಂದ್ರ ಮೇಲೆ ಅಂದ್ರೆ ಯಾರು ಕೂರಿಸಿದಾರೋ ತಾನೇ ಕೂತಿದೆಯೋ ನೋಡೋಕ್ಕಂತೂ ಕೂರಿಸಿರೋ ಥರ ಕಾಣುತ್ತೆ. ಆದರೆ ಯಾರು ಕೂರಿಸಿದಾರೋ ತುಂಬಾ ಕಷ್ಟಪಟ್ಟು ತುಂಬ ಕಲಾತ್ಮಕವಾಗಿ ಕೂರಿಸಿದ್ದಾರೆ. ಕಲಾವಿದರೆ ಅವರು. ಇದು ಖಂಡಿತ ತಾನೇ ಕೂತಿರೋದಲ್ಲ. ಇಲ್ಲಿಂದ ನೋಡಿ ದೂರದಲ್ಲಿ ಕಾಣ್ತಾ ಇದೆ ಸಿಪ್ಕಾಟ್ ಇಂಡಸ್ಟ್ರಿಯಲ್ ಏರಿಯಾ. ಎಷ್ಟು ದೊಡ್ಡದಾಗಿದೆ ನೋಡಿ, ಜೋರಾಗಿ ಬರ್ತಾ ಇದೆ ಅದು ಮಾತ್ರ. ನೋಡಿ ಒಂದು ಪುಟಾಣಿ ಲಿಂಗು, ಅದ್ರ ಮುಂದೆ ನಂದಿ, ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಗುಡಿ ಇದೆ ನೋಡಿ, ಇಲ್ಲಿ ಬೀಗ ಹಾಕಿದ್ದಾರೆ, ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಇನ್ನೊಂದು ಗುಡಿಲಿ ಮೆಡಿಟೇಷನ್ ರೂಮ್ ಇದು ಚೆನ್ನಾಗಿದೆ. ರಮಣ ಮಹರ್ಷಿ ಇವ್ರದ್ದೆಲ್ಲ ಫೋಟೋ ಇದೆ. ಇಲ್ಲಿ ಧ್ಯಾನ ಮಾಡೋಕ್ಕೆ ಪರ್ಫೆಕ್ಟ್ ಜಾಗ ಇದು, ಚೆನ್ನಾಗಿದೆ. ಇಲ್ಲೊಂದು ದಾರಿ ಇದ್ದಂಗೆ ಕಾಣುತ್ತೆ, ಬನ್ನಿ ನೋಡೋಣ. ಮೇಲ್ಗಡೆಗೆ ಹೋಗೋಕ್ಕೆ ದಾರಿನೇ, ಇದೇ ದಾರಿನ ಅಂತ. ಸ್ವಾರಸ್ಯವಾಗಿದೆ ಅಂತ ಇದ್ದಾರೆ. ಓ ಇಲ್ಲಿ ನೋಡಿ ಹೆಂಗಿದೆ ಹತ್ತಕ್ಕೆ ಮೆಟ್ಲಿದೆ, ನುಸುಳ್ಕೊಂಡು ಹೋಗ್ಬೇಕಲ್ಲಿ. ಬನ್ನಿ ಅವ್ರು ನುಸುಳ್ಕೊಂಡು ಹೋಗ್ತಿದ್ದಾರೆ, ನಾವು ಹಂಗೆ ಮಾಡೋಣ. ಅದೇ ಇದೊಂದು ಸ್ವಲ್ಪ ಅಡ್ವೆಂಚರ್ ಇದೆ ಇಲ್ಲಿ, ಸಾಹಸಮಯವಾಗಿದೆ ಹತ್ತೋದು. ಬನ್ನಿ ಹತ್ತೋಣ. ಅಯ್ಯೋ ನೋ, ಗೆಟಿಂಗ್ ಇನ್ ಈಸ್ ಓಕೆ. ಹೌ ಟು ಗೆಟ್ ಔಟ್ later? You need to be really very thin. You are fit and thin, you can manage. I need to struggle now. ಓಹೋ ನೋಡಿ ಹೆಂಗೆ ಸಂದಿಲ್ ತೂರ್ಕೋಬೇಕು. ದಿಸ್ ಈಸ್ an exercise. wow. You made it. Congratulations. There is one more we have to do like that.
ನೋಡಿ ಕಿಂಡಿಯಿಂದ ಬಂದು ಇವಾಗ ಇಲ್ಲಿ ಹತ್ತುತ್ತಾ ಇದ್ದೀವಿ. ಸರಿಯಾಗಿ ಸಾಹಸ ಇದೆ ಇಲ್ಲಿ. See if we can make it up. ಬಟ್ See if we can make it. ಇಲ್ಲೊಂದು ಸ್ವಲ್ಪ ಸಾಹಸ ಮಾಡಿ ಹತ್ಬಿಟ್ಟು ಮೇಲೆ ಬಂದರೆ ನೋಡಿ ಇದು ಕಾಣಿಸ್ತಾ ಇದೆ. ಇಲ್ಲಿಂದ ಹೀಗೆ ಒಳಗಡೆ ಹೋಗಿ ಅಂತೂ ತುದಿಗೆ ಬಂದ್ವಿ ನಾವು. ಬೆಟ್ಟದ ತುದಿಗೆ ಒಳ್ಳೆಯ ಅನುಭವ ಮಾತ್ರ ಇಲ್ಲಿ. ಆ ಬಂಡೆ ಸಂದಿಗೊಂದಿಲಿ ಕಿಂಡಿಲೆಲ್ಲ ನುಸುಳ್ಕೊಂಡು ನುಗ್ಗಿ ಇಲ್ಲಿಗೆ ಬಂದಿದ್ದೀವಿ ನೋಡಿ. ಇಲ್ಲಿಂದ ಒಳ್ಳೆ ವ್ಯೂ ಇದೆ ಸುತ್ತಲೂ. ಧ್ಯಾನ ಮಾಡಬೇಕು ಅಂದರೆ ಮಾತ್ರ ಹೇಳಿ ಮಾಡಿಸ್ದಾಗಿದೆ ಜಾಗ ಇದು. ಅತ್ಯದ್ಭುತವಾಗಿದೆ, ಎರಡನೇ ಮಾತೇ ಇಲ್ಲ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಶಬ್ದ ಗದ್ದಲ ಎಲ್ಲ ಕೇಳಿಸುತ್ತೆ ಟ್ರಾಫಿಕ್ದು ರೋಡಲ್ಲಿ. ಅಲ್ಲಿ ನೋಡಿ ಬಸ್ ಹೋಗ್ತಾ ಇದೆ, ಇನ್ಯಾರು ಅಲ್ಲೇನೋ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೋ ಯಂತ್ರ ಡ್ರಿಲ್ಲಿಂಗ್ ಮಿಷಿನನ್ನು ಓಡ್ತಾ ಇದೆ, ಏರೋಪ್ಲೇನ್ ಹೋಗ್ತಾ ಇರೋ ಶಬ್ದ ಇದೆ. ಆದರೂ ಧ್ಯಾನ ಚೆನ್ನಾಗಿದೆ ನೋಡಿ. ಪೂರ್ತಿ ಬೆಟ್ಟ ಬ್ಯೂಟಿಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಜಾಗ.